ಇದು ಕರ್ಮಳ ಕರ್ಮಳ ಅವ್ರು ಬೆಳಿತಾರೆ. ನಮ್ಮಲ್ಲಿ ಎಲ್ಲರೂ ಅಲ್ಲಿಂದ ತರಿಸ್ತಾರೆ ಇವರು. ಹೆಂಗೆ ಅನ್ಸರಿ ನಿಮ್ಗೆ ಬಾಗಿ ಏಕ್ ನಂಬರ್ ಆ ಪರ್ಯ ಅದು ಬೇರೆ ತರಿಸಿದೆವು, ಅವು ಬೇರೆ ತಳಿತದೆ ಬರೋದು ನಂಬರ್ ಏಕ್ ನಂಬರ್ ಕ್ವಾಲಿಟಿ. ಈಗ ಇದ್ರೊಳಗೆ ನಿಮ್ಗೆ ಲೂಟ್ರ್ ಹೊಡೆದು ಹರಿನೀರು ಬಿಟ್ಟು ಚಲೋ ಅನಿಸ್ತೋ ಸುಮ್ಮನೆ ಡ್ರಿಪ್ಪಿಲ್ ನೀರು ಬಿಟ್ಟು ಚಲೋ ಅನಿಸ್ತೋ? ನೀರು ಬಿಟ್ಟರೆ ಕ್ಯೂರಿಂಗ್ ಆಯ್ತದ. ಕ್ಯೂರಿಂಗ್ ಆಗ್ಬೇಕಾದ್ರೆ ನೀವು ಕಂಟಿನ್ಯೂ ಅನ್ನೋದು ಇದು ಲೂಟ್ರ್ ಹೊಡಿಬೇಕೇನ್ರಿ? ಅದು ಹಾಂ ಹೊಡಿಬೇಕ್ರಿ. ಲೂಟ್ರ್ ಹೊಡೆದ್ರೆ ಈ ಟೈಪ್ ಕ್ಯೂರಿಂಗ್ ಆಗೇ ಆಗ್ತದೆ. ಕಂಪಲ್ಸರಿ ಲೂಟ್ರ್ ಹೊಡಿಬೇಕು. ಲೂಟ್ರ್ ಹೊಡೆದ್ರೆ ನೀರು ಹಳೆ ನೀರು ಜಾಸ್ತಿ ಕೊಡ್ತಿದ್ವಿ. ಹಳೆ ನೀರು ಬೇಡ ಅಂದ್ರೆ ಜಾಸ್ತಿ ಕೊಟ್ಟಿಗೆ ಗೊಬ್ಬರ ಹಾಕ್ತಿರಿ? ಹಾಂ ಕೊಟ್ಟಿಗೆ ಗೊಬ್ಬರ ಜಾಸ್ತಿ ಹಾಕ್ತಿರಿ. ಏನೋ ಒಂದು ಇದಕ್ಕೊಂದು ಎರಡು ಟ್ರಿಪ್ ಹಚ್ಚ ನೋಡ್ರಿ ಅಂತ ತೋಲತ್ತಲ್ಲ ಜಾಸ್ತಿ. ಒಂದು ಬುಟ್ಟಿ ತಗೊಂಡು ಒಂದು 4 ಗಿಡಕ್ಕೆ ಇಟ್ಟಿಟ್ಟು ಒಂದು 2 ಕೊಟ್ಟು ಓಟೆ ನಡೀತದ. ಅಂದ್ರೆ ನಿಮ್ಗೆ ಸರಿಯಾಗಿ ಅನ್ಸರಿ? ಹಾಂ ಸರಿ. ಅಂದ್ರೆ ಈಗ ಶಿಂದೆ ಸಾಹೇಬ್ರಿಗೆ ಧನ್ಯವಾದ ಹೇಳಕ್ ಅನುಕೂಲ. ಅಂದ್ರೆ ಶಿಂದೆ ಸಾಹೇಬ್ರ ಪುಣ್ಯದಿಂದ ನಿಮಗೆಲ್ಲ ಅನುಕೂಲ ಐತಿ. ಏಕ್ ನಂಬರ್ ಹಂಗಲ್ರಿ, ಮಾಲ್ ಅಲ್ಲಿ ಇರ್ಲಕ್ರಿ. ಅಗಿ ಕೊಟ್ಟವ್ರ ಮಹತ್ವ ಇರ್ತಲ್ರಿ. ಅಗಿ ಮಾಲಲ್ಲಿ ಇದ್ದಿತ್ತಿಲ್ಲ ಏನ್ ಮಾಡೋರು ನೀವು? ನಮಗೆ ತಿಳಿದ ಅವ್ರದಿಗೆ ತಿಳಿಯೋದ ಅವ್ರೇ ಕೂಡ ಅವ್ರ ಮೇಲೆ ಭರೋಸಾ ರೀ. ನೋಡ್ರಿ, ಅವ್ರು ಕೊಟ್ಟಿರ್ತಾರ ಅಗಿ, ಅವ್ರು ಕೊಟ್ಟಿದ್ದಕ್ಕೆ ಈಗ ಏನದ ನೀವ್ ಏನ್ ಮಾಡ್ಬೇಕಾಗ್ತದ, ಅದಕ್ಕೆ ಏನ್ ಮೇಂಟೆನೆನ್ಸ್ ಮಾಡ್ಬೇಕು ಅದು ಮಾಡ್ಬೇಕಾಗ್ತಾನೆ. ಮೇಂಟೆನೆನ್ಸ್ ನೋಡ್ರಿ ಅವ್ರ ಏನಾದ್ರ ನಮ್ಮ ಊರಾಗ ಸುಲ್ತಾಮ ಹೊಡಿದಾಗ 100 ಮಂದಿ ಹರ ನೋಡೋದು 80 ಮಂದಿ ಇವ್ರ ಬಲ್ಲಿ 15 ನಂಬರ್ ಆಗಿ ತಂದು ಕೂಡ್ಸ್ಯಾರ. 100% ಪೂರ 80 ಸಕ್ಸಸ್ ಆಗ್ಯಾರ. ಈಗ ಅವ್ರ ಬೆಳೆದ ಅಗಿ ತಂದಿರ್ ಬರೋದು ನರ್ಸರ್ದವ್ರ ಬೆಳೆದು ನಿಮ್ಗೆ ಅಗಿ ತಂದ ಬಳಕ ಅವ್ರು ವಿಸಿಟ್ ಕೊಡ್ತಾರೆ, ಪ್ಲಾಟಿಗೆ ಕೊಡಲ್ರಿ. ಈಗ ಮತ್ತೆ ಸಲ ಬಂದ್ರೆ ನಮ್ಗೆ ಈಗ 2-3 ಸಲ ಕೊಟ್ರಲ್ಲ ವಿಸಿಟ್, ಬಂದ್ ನಿಮ್ ಪ್ಲಾಟಿಗೆ ಬಂದು ವಿಸಿಟ್ ಕೊಟ್ಟು ಏನೇನದ ಎಲ್ಲ ಸುದ್ದಿ ಹೇಳ್ತಾರಲ್ರಿ ಅವ್ರು. ಈಗ ಬಂದು ಅವ್ರ ಮಾಹಿತಿ ತಗೊಳ್ತಾರ. ಈಗ ಅವ್ರ ಮಾಹಿತಿ ಕೊಡೋದಿರಿ ನಾವು ಮತ್ತೆ ನೋಡ್ಬೇಕು. ಈಗ 2-3 ಸಲ ನಿಮ್ಗೆ ಅಗಿ ಕೊಡ್ಬೇಕು, ವಿಸಿಟ್ ಕೊಟ್ಟಲ್ರಿ. ಬಿಲ್ಕುಲ್ ಇದಕ್ಕಿಂತ ಪೈಲೆ ಹೋಗಿನ ಸಲ ಎಲ್ಲರೂ ಹಚ್ಚಾರ, ಎಲ್ಲರೂ ಫೇಲ್ಯೂರ್ ಆಗ್ಯಾರ. ಈ ನಮ್ಮ ಊರಾಗ ಆದ್ರೆ ಫೇಲ್ಯೂರ್ ಆಗಿದ ಸಲಕ್ಕೆ ಇವ್ರು 15 ಮಂದಿ ಹೊಸ ಕ್ವಾಲಿಟಿ ಅಂತ ಕೊಟ್ಟರು. ಅವ್ರು ಯಾರೋ ಮಹಾರಾಷ್ಟ್ರದಿಂದ ಬಂದ, ಯಾವ ಊರ ಹೆಸರು ಗೊತ್ತಿಲ್ಲ. ನಮ್ಮ ದೋಸ್ತರು ಒಬ್ರು ನಮ್ಮ ದೋಸ್ತರು ಅವ್ರದಿಂದ ಆಗಿ ತರ್ಸದ ಪಾಪ ಅವರೇ ಸಣ್ಣಾಗಿದ್ದು ತಂದು ಯಾವ್ರು ನನ್ ಬೇಕು ನೀರ್ ಬೇಕಂತ ಅದು ಮಾತ್ರ ನಮ್ಮಲ್ಲಿ ತಂದು ಕೊಟ್ರ. ಒಂದ್ 80% ನಮ್ಮ ಊರಾಗ ಅವ್ರ ಬಿಲ್ದಾಗಿ ಹೆಚ್ಚಾರ ಪೂರ 90% ಸಕ್ಸಸ್. ಅವ್ರು 20 ಲಕ್ಷ 12 ಲಕ್ಷ 25 ಲಕ್ಷ ತರ ಮಾಡ್ಯಾರ. 2 ಎಕರೆ 3 ಎಕರೆ 4 ಎಕರೆ ಟೋಟಲ್ ನಮ್ಮದವ. ಮತ್ತು ನಮ್ಮಲ್ಲಿ 1 ಎಕರೆದಾಗ 4 ಟನ್ 5 ಟನ್ ಮಾಲ್ ತೆಗ್ದಾರ ಒಂದ್ಸಲ. ಒಂದೇ ಕಟಿಂಗ್. ಮತ್ತು 1 ತಿಂಗಳದಾಗ 10 ಟನ್ ಮಾಲ್ ಬಂದ. ಲಾಸ್ಟ್ ನಮ್ಮಲ್ಲಿ ಒಂದು 1800ದಾಗ ಮಿನಿಮಮ್ ಇಲ್ಲ ಅಂದ್ರೆ 40 ಟನ್ ತನಕ ಮಾಲ್ ಬಂದ. ಎವರೆಸ್ಟ್ ಇದೆ ನಮ್ಮಲ್ಲಿ. 1800 ಭಕ್ತ ಬಡ್ಡಿದಾಗ ಲಾಸ್ಟ್ लागणी कधीच्या ಅವ್ರು ಲಾಗಣೆ ಹೋಗ್ಬಂದ್ರಿ. ಅವ್ರು ಲಾಗಣೆ ಹೋಗ್ಬಿಟ್ರ. लागण कधीच्या वगैरे ಅವರು ಇದು ಹಚ್ಚರೆ ಅವ್ರ ಅಗಿ ಅದೇ ಡಿಸೆಂಬರ್ ಜನದಾಗ. ಇದು ಸಾಲ 8/8 ಅದ್ರಿ ಸಾಲ. ಅದು 8 नोव्हेंबर ಇಲ್ಲ ಸಾಲ್ ಬಿಟ್ರಿ 8/8 ಗಿಡದಿಂದ ಗಿಡಕ್ಕೆ 6 ಫೀಟ್ ಹಿಂಗೆ ಅಡ್ಡದ 8 ಅಂದ್ರೆ ಈಗ ನಿಮ್ದು ಅನುಭವ ಪ್ರಕಾರ ಏನದ್ರಿ, ನಾವ್ ಎಲ್ಲಾ ರೈತರಿಗೆ ಹೇಳೋದಲ್ಲ, ಈ ನಿಮ್ ಪಪ್ಪಾಯದಾಗ ಇದಕ್ಕ ಹೆಚ್ಚಿನ ಫಲ ಹೆಚ್ಚಿನ ಹೂವು ಹಿಡಿಬೇಕಾದ್ರೆ ಇದಕ್ಕೆ ಲೂಟ್ರ್ ಹೊಡೆದು ನೀರ್ ಬಿಡ್ಬೇಕು. ಲೂಟ್ರ್ ಹೊಡೆದು ನೀರ್ ಬಿಡಿದ್ರೆ ಮೇನ್ ಸಕ್ಸಸ್ ಏನ್ರಿ? ಲೂಟ್ರ್ ಹೊಡಿಬೇಕು. ನೀವು ಏನು ಮಾಡಲ್ರಿ, ನೀವು ಕೊಡಿ ಗೊಬ್ಬರ ಕುಡಿ ಗೊಬ್ಬರ ಏನು ಇಲ್ದಿರ್ಬಿಲ್ಲ. ನೀರು ಬಿಡಬೇಕು. ಒಂದ್ ಜರ ಬಿಟ್ರೆ ಹೋದ ಟೈಮ್ನಾಗ ಒಂದು 15 ದಿವಸ ಮುದಕ್ಕೆ ಹೋಯ್ತು. ಮತ್ತೆ ಕಾಯಿ ರೆಡಿ ಆಗಕ್ಕೆ ಪೂರಾ 2 ತಿಂಗಳು ನೀರು ಬೇಕು. ಸಾಲ್ದಾನ್ ಸಾಲ ನೀರು ಬಿಡಬೇಕು. ನಂತರ ಒಳಗೆ 1 ತಿಂಗಳು 2 ತಿಂಗಳಿಗೊಮ್ಮೆ ಲೂಟ್ರ್ ಹೊಡಿಬೇಕು. ಕಂಪಲ್ಸರಿ ಲೂಟ್ರ್ ಬೇಕೇ ರೀ. 2 ತಿಂಗಳು ಈಗ ಲೂಟ್ರ್ ನೀವು 2 ಸರಿ ಲೂಟ್ರ್ ಹೊಡೆದಕ್ಕೆಲ್ಲ ಈ ತರ ಈಗ ನೀವು 3-4 ಸರಿ ಕಟಿಂಗ್ ಮಾಡ್ರಿ. ಈ ಸದ್ಯ ನೋಡಿದ್ರೆ 3-4 ಸರಿ ಕಟಿಂಗ್ ಮಾಡಿದ್ರೆ ಏನಂದ್ರೆ ಇದು ಮಾಲ ಹೊಸದ ಮಾಲ್ ಇದ್ದಂಗೆ. ಮ್ಯಾಲ್ ಸೆಟ್ಟಿಂಗ್ ಚಲೋ, ಇದು 3ನೇ ಕಟ್ 4ನೇ ಕಟಿಂಗ್ ಚಲೋ ಅಲ್ರಿ. ಮತ್ತೆ ಅವರಿಗೆ ನೀವು ಆಭಾರ ಮಾನಿಸಬೇಕ್ರಿ. ಸಕ್ಸಸ್ಫುಲ್ ಇದೇ ಸಾಬ್ರಿಗೆ ಈ ಕೊಟ್ಟಿನ ಧನ್ಯವಾದಗಳು. ಇದೇ ಅಂತೇಳಿ ನಮಸ್ತೆ. ನಮಗ್ ತಲೆ ಕೆಡತ್ತಾರೆ. हा ऍड करतो मी ग्रुपला ऍड करतो. हो
अशा पद्धतीने सगळ्या प्रकारची सेटिंग आहे. या भागामध्ये सरासरी 1 लाखाच्या आसपास रोपं सगळ्या भागात आलती. सगळे शेतकरी अगदी खुश आहेत, परंतु यांचं सगळ्यात महत्त्वाचं म्हणजे 2 महिन्याला एकदा रोटर मारणे आणि मधून पाणी कायम सोडणे ही पद्धत चालू आहे. इतके खुश आहेत, परंतु अनेक शेतकरी बऱ्याचशा गोष्टी ऐकत नाहीत. शेणखत आणि बेसल डोस कुठल्याही प्रकारचं बेसल हे नाही, म्हणजे अफलातून पैसे झालेत. एकरी 10-10 लाख रुपये शेतकऱ्यांचे झालेत. अशा पद्धतीने शिंदे बायोटेककडून जास्तीत जास्त शेतकऱ्यांना उत्पन्न कसं निघेल आणि मार्गदर्शन किती करता येईल, आणि आम्ही स्वतःही सतत काही ना काही शेतकऱ्यांकडून शिकत असतो आणि शेतकऱ्यांचे अनुभव इतर शेतकऱ्यांना देऊन सर्व शेतकरी मित्रांचं उत्पादन वाढण्यासाठी भरपूर प्रमाणात प्रयत्न करत असतो. परंतु शेतकऱ्यांनी आम्हाला ॲडजस्ट करून घेऊन आमच्या काय गोष्टी ऐकल्या पाहिजेत, तर येणाऱ्या काळामध्ये अजून जास्तीत जास्त शेतकऱ्यांना फायदा होईल, मदत होईल आणि मार्गदर्शन आमच्याकडून जास्तीत जास्त करता येईल आणि सर्वांनाच त्याचा फायदा होईल, याच्यासाठी आम्ही प्रयत्न सदैव चालू ठेवतोय. धन्यवाद. शिंदे बायोटेक टीम, नर्सरी टीम आणि सर्व मार्गदर्शक सदैव सर्वांच्या सेवेत तत्पर राहतील आणि जास्तीत जास्त प्रत्येक वर्षी अजून काही चांगलं देता येईल पपई पिकामध्ये असेल किंवा इतर काय असेल, तर यासाठी आम्ही सदैव प्रयत्न करणार आहोत. ಇದೊಂದು ಸರಿ ಹೊಡ್ರಿ, ಈಗ ಹೊಡೆದು ಲೂಟ್ರ್ ಹೊಡ್ರಿ, ಲೂಟ್ರ್ ಹೊಡೆದು ನೀರು ಬಿಡ್ರಿ. ನೀರು ಕಲ್ಯಾಣದಾಗ ಗ್ಯಾರಂಟಿ. ಕೋಳಿ ಗೊಬ್ಬರ ಎಲ್ಲಿ ಸಿಗ್ತಾರೆ ಕೋಳಿ ಗೊಬ್ಬರ ನಂಬರ್ ನಾವು ಊರಿಗೆ ಅವರು झालं पण ಗಾಡಿ ಕಿರಿಕಿರಿ ಆ ಕೋಳಿ ಗೊಬ್ಬರದವ್ರ ನಂಬರ್ ಅದಲ್ರಿ, ಕಾಡಿ ಗಿಡ ನಂಬರ್ ಇತ್ತ ಕೊಡ್ರಿ. ಇಲ್ಲ ಟ್ರ್ಯಾಕ್ಟರ್ ತೊಗೊಬರ್ತಾರೆ, ಶೀಲ್ ಬೇಕಲ್ಲ ಅದು बेड छोड़े सर सामने से सर आता अजून 1 महिन्याभरात चक्कर गाडी